ನಮಸ್ಕಾರ. ಗ್ರಾಮೀಣ ಕರ್ನಾಟಕದ ಭವಿಷ್ಯ ರೂಪಿಸ್ತಿರುವ ನಮ್ಮ ಅತಿಥಿ ಶಿಕ್ಷಕರು ಇಂದು ಎದುರಿಸ್ತಿರುವ ಕಠಿಣ ವಾಸ್ತವಗಳ ಬಗ್ಗೆ ನೇರವಾಗಿ ಮಾತಾಡೋಣ. ಮಕ್ಕಳ ಭವಿಷ್ಯ ಕಟ್ಟುವ ಈ ಅತಿಥಿ ಶಿಕ್ಷಕರು ಇಂದು ತಮ್ಮದೇ ಉಳಿವಿಗಾಗಿ, ಆರ್ಥಿಕ ಭದ್ರತೆಗಾಗಿ ಪ್ರತಿದಿನ ಒದ್ದಾಡುವಂತಾಗಿದೆ ಅನ್ನೋದು ನಿಜಕ್ಕೂ ದುರಂತ. ಇವರ ಸೇವೆ ಅಪಾರ. ಆದರೆ ಸಿಗುವ ತಿಂಗಳ ಗೌರವಧನ ಕೇವಲ 12ರಿಂದ 14 ಸಾವಿರ ರೂಪಾಯಿಗಳು ಮಾತ್ರ. ಊಹಿಸ್ಕೊಳ್ಳಿ, ಇದು ಸಾಕಾ? ಇಂದಿನ ಬೆಲೆ ಏರಿಕೆಯಲ್ಲಿ ಇದರಲ್ಲಿ ಬದುಕುವುದು ಅಸಾಧ್ಯ. ಕನಿಷ್ಠ 25ರಿಂದ 30 ಸಾವಿರಕ್ಕಾದ್ರೂ ಗೌರವಧನ ಹೆಚ್ಚಿಸಿ ಅನ್ನೋದು ಇವರ ಪ್ರಮುಖ ಬೇಡಿಕೆ. ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಈಗಾಗಲೇ 28 ಸಾವಿರ ಸಿಗುತ್ತಿದೆ. ನಮಗೂ ಅದೇ ಮಾದರಿಯ ಸಮಾನತೆ ಕೊಡಿ ಅಂತಿದ್ದಾರೆ ಈ ಶಿಕ್ಷಕರು. ಕೇವಲ ಕಡಿಮೆ ಸಂಬಳ ಮಾತ್ರವಲ್ಲ, ಇವ್ರಿಗೆ PF ಇಲ್ಲ, ESI ವೈದ್ಯಕೀಯ ಸೌಲಭ್ಯವಿಲ್ಲ, ಕನಿಷ್ಠ ನಿವೃತ್ತಿ ಭದ್ರತೆಯೂ ಇಲ್ಲ. ವರ್ಷದಲ್ಲಿ ಕೇವಲ 10 ತಿಂಗಳು ಮಾತ್ರ ಕೆಲಸ, ಉಳಿದ ತಿಂಗಳು ಸಂಬಳವೂ ಇಲ್ಲ. ಇದು ಇವರ ಬದುಕಿನ ತೀವ್ರ ಅಸ್ಥಿರತೆ ತೋರಿಸುತ್ತೆ. ಮುಂದಿನ ವರ್ಷ ಮತ್ತೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಭಯ, ಪ್ರತಿದಿನ ಉದ್ಯೋಗ ಕಳೆದುಕೊಳ್ಳುವ ಆತಂಕದಲ್ಲೇ ಇವರು ಪಾಠ ಮಾಡಬೇಕಿದೆ. ಇದಕ್ಕೆ ಪರಿಹಾರವೇನು? ಖಾಯಂ ನೇಮಕಾತಿಯಾಗುವವರೆಗೂ ಪ್ರತಿ ವರ್ಷ ಹೊಸ ಅರ್ಜಿ ಕರೆಯುವ ಬದಲು ನಮ್ಮನ್ನೇ ಮುಂದುವರಿಸಿ ಅಂತಿದ್ದಾರೆ ಶಿಕ್ಷಕರು. ಈಗ ಈ ಡೆಪ್ಯುಟೇಷನ್ ಅನ್ನೋ ಹೊಸ ಸಮಸ್ಯೆಯ ಕಡೆ ಗಮನ ಹರಿಸೋಣ. ಒಬ್ರೇ ಕಾಯಂ ಶಿಕ್ಷಕರನ್ನು 2 ಕಡೆ ನಿಯೋಜಿಸುವ ತಂತ್ರವಿದು. ಈ ಡೆಪ್ಯುಟೇಷನ್ ನೀತಿಯಿಂದಾಗಿ ಸುಮಾರು 3ರಿಂದ 4.5 ಸಾವಿರ ಅತಿಥಿ ಶಿಕ್ಷಕರು ರಾತ್ರೋರಾತ್ರಿ ಕೆಲಸ ಕಳ್ಕೊಳ್ಳುವ ಭೀತಿ ಎದುರಾಗಿದೆ. ಶಿಕ್ಷಕರ ಬದುಕೆ ಹೀಗಾತಂತ್ರವಾಗಿದ್ದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಾಪಾಡುವುದು ಹೇಗೆ? ಇದು ನೇರವಾಗಿ ಮಕ್ಕಳ ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಹೌದು, ಇದರಿಂದಾಗಿಯೇ ಗ್ರಾಮೀಣ ಭಾಗದ ಪೋಷಕರು ನಿಧಾನವಾಗಿ ಸರ್ಕಾರಿ ಶಾಲೆಗಳ ಮೇಲಿನ ನಂಬಿಕೆ ಕಳ್ಕೊಳ್ತಿದ್ದಾರೆ. ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಈ ಬಿಕ್ಕಟ್ಟು ಪರಿಹರಿಸಲು ವೇತನ ಸಮಾನತೆ, ಸೇವಾ ನಿರಂತರತೆ ಹಾಗೂ ನೇಮಕಾತಿಯಲ್ಲಿ ಆದ್ಯತೆ ಎಂಬ ಸ್ಪಷ್ಟ ಬೇಡಿಕೆಗಳನ್ನು ಶಿಕ್ಷಕರು ಮುಂದಿಟ್ಟಿದ್ದಾರೆ. ಮುಖ್ಯವಾಗಿ ಖಾಯಂ ನೇಮಕಾತಿ ಮಾಡುವಾಗ ತಾವು ಸೇವೆ ಸಲ್ಲಿಸಿದ ಪ್ರತಿ ವರ್ಷಕ್ಕೆ ಕನಿಷ್ಠ 2 ಕೃಪಾಂಗಗಳನ್ನಾದರೂ ನೀಡಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಈ ಕ್ರಮ ಅವರ ಸುದೀರ್ಘ ಸೇವೆಗೆ ಬೆಲೆ ಕೊಟ್ಟಂತಾಗ್ತದೆ, ಜೊತೆಗೆ ಅವರಿಗೂ ಒಂದು ನ್ಯಾಯಯುತ ಉದ್ಯೋಗ ಭದ್ರತೆ ಖಂಡಿತ ಸಿಗ್ತದೆ. ಕೊನೆಯದಾಗಿ ಯೋಚಿಸಿ, ನಮ್ಮ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕರೇ ಹೀಗೆ ಅಸುರಕ್ಷಿತರಾಗಿದ್ದರೆ ನಮ್ಮ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯ ಭವಿಷ್ಯವೇನು?